ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಸೂತಪುತ್ರ ಕರ್ಣ ಕಥೆಯ 37ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 38ನೇ ಅಧ್ಯಾಯವನ್ನು ಶುರು ಮಾಡೋಣ. ಕರ್ಣ ಯಾವತ್ತು ಕರುವನ್ನು ಕಾಡಿನಿಂದ ತಂದನೋ ಅಂದೇ ತಿರುಮಲೇಗೌಡರು ಆ ಕರುವನ್ನು ಉಳಿಸಬಾರ್ದು ಅಂತ ನಿರ್ಧಾರ ಮಾಡಾಗಿತ್ತು. ಸಂಕಯ್ಯನಿಗೆ ಅದೇ ರೀತಿ ಹೇಳಿದರು. ಯಾಕೆಂದರೆ ಕೃಷಿಯ ಮೂಲವೇ ಪಶುಸಂಗೋಪನೆ. ಕರ್ಣನಂತ ಒಬ್ಬ ಪಶುಸಂಗೋಪನೆ ಶುರು ಮಾಡಿಬಿಟ್ರೆ ಅದರಿಂದ ಕೃಷಿ ಶುರು ಮಾಡೋದು ಕಷ್ಟ ಅಲ್ಲ ಎನ್ನುವುದು ಗೌಡರ ಅಭಿಪ್ರಾಯ ಆಗಿತ್ತು. ಹೇಗೆ ಯೋಜನೆ ರೂಪಿಸಿದ್ರೋ ಅದರಂತೆ ಅಂದು ಬಲಿ ನಡೆಯುವಾಗ ಗೌಡರು ಬೇಕೆಂದೇ ಮನೆಯಲ್ಲಿ ಉಳಿದಿದ್ರು. ಸಂಕಯ್ಯ ಸರಿಯಾದ ಸಮಯಕ್ಕೆ ದೇವರು ಬಂದವನಂತೆ ನಟಿಸುತ್ತಾ ಗೌಡರನ್ನ ಅಲ್ಲಿಗೆ ಕರೆಸಿದ್ದ. ಗೌಡರು ಬಂದವರೇ ಸನ್ನೆ ಮಾಡಿ ಕಲ್ಯಾಣಿ ಹಾಗೂ ಸೇವಂತಿಯನ್ನು ಮಸಾಲೆ ಎಲೆ ಮೆಣಸು ತರಲೆಂದು ಕಾಫಿ ತೋಟದೊಳಗೆ ಕರೆದುಕೊಂಡು ಹೋಗಿದ್ರು. ದುರಾದೃಷ್ಟವಶಾತ್ ಕರ್ಣ ತಾನಾಗೆ ದೂರ ಹೋಗಿದ್ದ. ಕರ್ಣನ ಅನುಪಸ್ಥಿತಿಯಲ್ಲಿ ಸೇವಂತಿ ಕಲ್ಯಾಣಿ ಮಾತ್ರ ವಿರೋಧಿಸಬಹುದು ಅಂತ ಯೋಚಿಸಿದ್ದವರು. ಆದರೆ ನಿಂಗಿ ಕೆಂಚ ಗಂಗೆ ಕೂಡ ಧ್ವನಿ ಎತ್ತಿದಾಗ ಅವರ ವಿರುದ್ಧ ಜನರನ್ನೇ ಬಳಸಿ ಅವರು ಹೋಗಿ ಸುದ್ದಿ ಮುಟ್ಟಿಸದ ಹಾಗೆ ಜನಗಳ ಮಧ್ಯೆ ಬಂಧಿಸಿದ್ರು. ಹೀಗೆ ಯೋಜನೆ ಮಾಡಿ ಕರುವನ್ನು ದೇವಸ್ಥಾನದ ಮುಂದಿನ ಬಲಿಪೀಠದ ಬಳಿ ಎಳೆದು ತಂದವರು ಅಲ್ಲಿನ ದೃಶ್ಯ ಕಂಡು ಮುಂದಕ್ಕೆ ಹೆಜ್ಜೆ ಕಿತ್ತಿಡಲಾಗದೆ ನಿಂತಲ್ಲಿಯೇ ನಿಂತು ಹಗ್ಗವನ್ನು ಕೈಬಿಟ್ಟರು. ಕಸಾಯಿಖಾನೆಯ ಬಾಗಿಲಿಗೆ ಹೋಗಿ ಜೀವದಾನ ಸಿಕ್ಕಂತೆ ಆ ಕರು ತಪ್ಪಿಸಿಕೊಂಡು ಮನೆಯ ಕಡೆ ಓಡಿ ಹೋದರೆ ವಾಸ್ತವಕ್ಕೆ ಮರಳಲು ಗೌಡರಿಗೆ ನಿಮಿಷಗಳೇ ಹಿಡಿದವು. ಹಾಡಿಯ ಜನರಂತೂ ಆದವರಂತೆ ಕದಲದೆ ನಿಂತಿದ್ದರು. ಇಂದುಮತಿ ಚೆಂಡು ಹೂವಿನ ಹಾರ ಹಾಕ್ಕೊಂಡು ಹಣೆಗೆ ಉದ್ದನೆಯ ತಿಲಕವನ್ನಿಟ್ಕೊಂಡು ದೇವಸ್ಥಾನದ ಮುಂದಿದ್ದ ಬಲಿಪೀಠದ ಮೇಲೆ ತನ್ನ ಕುತ್ತಿಗೆ ಇಟ್ಟು ಮೊಣಕಾಲೂರಿ ಕುಳಿತಿದ್ದಳು. ಸಿಡಿಲುಮಾರಿ ದೇವಿಯ ಕಡೆಗೆ ಮುಖ ಮಾಡಿ ಕಣ್ಣಿನಲ್ಲಿ ದುರ್ಗೆಯೇ ನರ್ತಿಸುತ್ತಿದ್ಲು. ವಾಸ್ತವಕ್ಕೆ ಮರಳಿದ ಗೌಡರು ಸುತ್ತ ನೋಡಿದರು. ಕರ್ಣ ಏನಾದರೂ ನನ್ನ ಮಗಳನ್ನ ಹೀಗೆ ಕರ್ಕೊಂಡು ಬಂದಿದ್ದಾನ ಅಂತ. ಅವನ ಸುಳಿವೇ ಇಲ್ಲ. ತಕ್ಷಣವೇ ಮಗಳ ಬಳಿಗೆ ಓಡಿ ಬಂದ ಗೌಡರು ಮಗಳ ಹಣೆಯಲ್ಲಿದ್ದ ರಕ್ತ ತಿಲಕವನ್ನು ಒರೆಸಿ ಕೊರಳಲ್ಲಿದ್ದ ಹಾರ ಕಿತ್ತೆಸ್ದು ಮಗಳನ್ನು ಇತ್ತ ಕಡೆ ಎಳೆದುಕೊಳ್ಳಲು ಹೋದರೆ ಒಂಚೂರು ಅಲ್ಲಾಡದೆ ಸ್ಥಿರವಾಗಿ ನಿಂತಿದ್ದಳು. ಕೈಲಿ ಮರಿ ಕಡಿದ ಕತ್ತಿಯನ್ನು ಹಿಡಿದುಕೊಂಡು, ಯಾವನ್ರೋ ಅವನು ನನ್ನ ಮಗಳನ್ನು ಇಲ್ಲಿ ಇಂಥ ಸ್ಥಿತಿಯಲ್ಲಿ ನಿಲ್ಲಿಸಿರೋದು ಎಂದರು. ಹಾಡಿಯ ಜನರಲ್ಲಿ ನಿಶ್ಶಬ್ದ. ಇಂದು ಬಾ ಮಗಳೇ ಈ ಕಡೆ, ಯಾಕಿಂಗ್ ನಿಂತಿದ್ದೀಯಾ ಎನ್ನುತ್ತಾ. ಯಾರೂ ಇಲ್ಲ, ನಾನೇ ನಿಂತಿದ್ದು ದೃಢತೆಯಿಂದ ನುಡಿದಳು ಇಂದುಮತಿ. ಕೈಲಿದ್ದ ಕತ್ತಿ ಟಣ್ಣನೆ ನೆಲ ಕಚ್ಚಿತ್ತು. ಪ್ರಪ್ರಥಮ ಬಾರಿಗೆ ಗೌಡರ ಧ್ವನಿ ನಡಗಿತ್ತು. ಮಗಳ ಕಡೆ ತಿರುಗಿ, ಏನು ಹೇಳ್ತಿದ್ದೀಯವ್ವ, ನೀನೇ ನಿಂತ್ಕಂಡ, ಯಾಕೆ ಈ ಕಡೆಗೆ ಬಾ ಮೊದಲು ಎಂದರು. ಇಲ್ಲ ಅಪ್ಪಯ್ಯ, ಕಡೀರಿ ನನ್ನ ತಲೆನಾ ನಿಶ್ಚಲವಾಗಿ ನುಡಿದವಳ ನೋಡಿ ಭಯವಾಗಿತ್ತು. ಬಾಯಿಂದ ಮಾತೇ ಹೊರಡಲಿಲ್ಲ. ಇಂದುಮತಿಯೇ ತಾನು ಕೂತಲ್ಲಿಂದ ಸರಿದು, ಯಾಕಪ್ಪಯ್ಯ ಕೈಕಾಲು ನಡಕ್ತಾ ಇದೆ, ಬಾಯಿಂದ ಮಾತೇ ಬರ್ತಿಲ್ಲ, ಭಯ ಆಯ್ತಾ ಹೆತ್ತ ಮಗಳ ತಲೆ ಕಡಿಯೋದಿಕ್ಕೆ? ಯಾಕೆ ಆ ಮೂಕ ಪ್ರಾಣಿ ಕರು ತಲೆ ಕಡಿಯುವಾಗ ಇದ್ದ ಧೈರ್ಯ ಬರೋ ಮಾತು ನನ್ನ ತಲೆ ಕಡಿಯೋಕೆ ಇಲ್ವಾ? ಯಾರ ಮೇಲೆ ದೇವ್ರು ಬಂದಿದ್ದು, ಮುಂದೆ ಬನ್ನಿ. ಇಂದುಮತಿ ಅಬ್ಬರಿಸಿ ಕರೆದಾಗ ಸಂಕಯ್ಯ ಮುಂದೆ ಬಂದು ಕೈ ಕಟ್ಟಿ ತಲೆ ತಗ್ಗಿಸಿ ನಿಂತ. ಕರಿ ನಿನ್ನ ದೇವರನ್ನ, ನೀನು ಕರೆದ ತಕ್ಷಣ ಬರುತ್ತಲ್ವಾ ಎಂದಳು ಇಂದುಮತಿ. ಸಂಕಯ್ಯನ ಬಳಿ ಮಾತಿಲ್ಲ. ಹಾಡಿಯ ಜನರೆಲ್ಲ ಮೂಕ ಪ್ರೇಕ್ಷಕರಂತೆ ನಿಂತಿದ್ರು. ಇಂದುಮತಿಯೇ ಮಾತು ಮುಂದುವರಿಸಿ, ಯಾಕೆ ನಿನ್ನ ದೇವ್ರು ಬರ್ತಿಲ್ವಾ? ಓ, ಆಗ ಕುರಿ ಕಡಿವಾಗ ಮಾತ್ರ ನನಗೆ ಕುರಿರ್ ಬೇಡ, ರುಚಿ ಇರಲ್ಲ, ಹಸು ಕರುಣೆ ಬೇಕು ಅಂತ ಹೇಳೋಕೆ ಮಾತ್ರ ಬಂದಿತ್ತಾ? ಈಗ ನಿನ್ನ ದೇವರಿಗೆ ನಾಲಿಗೆ ಬಿದ್ದೋಗಿದ್ಯಾ? ಹೋಗೋ, ನಿನ್ನ ಗುಡಿಸ್ಲಿಗೆ ಬೆಂಕಿ ಇಟ್ಟು ಬಂದು ಆಮೇಲೆ ಕರು ಕಡಿ. ಯಾಕೆ ಅಂದರೆ ಅದು ಗೋಮಾತೆ. ಆ ಗೋಮಾತೆಯಲ್ಲಿ ಮುಕ್ಕೋಟಿ ದೇವರುಗಳು ವಾಸ ಇರ್ತಾವೆ. ಆ ನಿನ್ನ ದೇವ್ರಿಗೆ ಕೂಡ ಆಶ್ರಯ ಕೊಟ್ಟಿರೋದು ಗೋಮಾತೆ ಅಂತ ಮರ್ತೋಗಿತ್ತಾ? ಏನಪ್ಪಯ್ಯ ನೀವು ಒಬ್ಬ ಹಿಂದೂ ಆಗಿ ಗೋಮಾತೆನ ಕತ್ತರಿಸೋಷ್ಟು ನೀಚತನಾನ? ಇವರೆಲ್ಲ ಅಂತೂ ದಡ್ರು.
ಹೊಟ್ಟೆಗೆ ಊಟ ಕಂಠಪೂರ್ತಿ ಸಾರಾಯಿ ಇದ್ದರೆ ಸಾಕು, ಬೇರೇನೂ ಬೇಡ. ಆದರೆ ನಿಮ್ಮ ಬುದ್ಧಿ ಎಲ್ಲೋಗಿತ್ತು? ಇಷ್ಟೊಂದು ಹಸ್ರಿನ ಮಧ್ಯೆ ಅದೊಂದು ಕರು ಸಾಕೋದು ಕಷ್ಟವಾಗಿತ್ತಾ, ಭಾರವಾಗಿತ್ತಾ? ಹೆಂಗಸರ ಕಡೆ ತಿರುಗಿ, ನೀವೆಲ್ಲ ಹೆಣ್ಣು ತಾಯಂದ್ರ, ನೀವು ಬಿಡಿ, ನಿಮ್ಮ ಕಣ್ಣೆದ್ರಿಗೆ ನಿಮ್ಮ ಮಕ್ಕಳನ್ನೇ ಸಾಯಿಸ್ತಾ ಇದ್ರು ಕೇಳಲ್ಲ. ಅವರಿಬ್ಬರಿಗೆ ಹಾಗೆ ಗುಂಪು ಕಟ್ಕೊಂಡು ಹೊಡೆದ್ರಲ್ಲ, ಏನು ತಪ್ಪು ಮಾಡಿದ್ರು ಅವರು? ಇದೇ ರೋಷ ಆವೇಶನ ನಿಮ್ಮ ಹೆಣ್ಮಕ್ಳು ಹೆಣ್ತನ ಕಿತ್ಕೊಳ್ಳುವಾಗ ಯಾಕೆ ತೋರಿಸಲ್ಲ? ನೀವು ಬಿಡಿ, ಒಂದು ಸೇರು ನುಚ್ಚು ಜಾಸ್ತಿ ಸಿಗತ್ತೆ ಅಂದರೆ ಯಾರ ಜೊತೆ ಬೇಕಾದರೂ ಮಲ್ಗೇಳ್ತೀರಾ. ಗಂಡಸರ ಕಡೆ ತಿರುಗ್ದವಳು, ನಿಮಗಂತೂ ಹಗಲೆಲ್ಲ ಕೂಲಿ, ಸಂಜೆ ಆಗ್ತಿದ್ದಂಗೆ ಸಾರಾಯಿ, ಇಷ್ಟಿದ್ರೆ ಸಾಕು. ಅವನು ಯಾರೋ ಏನೋ ಮಾಡ್ತಿದ್ದಾನೆ ಅಂದರೆ ತಾನು ಉದ್ಧಾರ ಆಗಲ್ಲ, ಆಗೋವನ್ನ ಕಂಡು ಸಹಿಸೋಕ್ಕೂ ಆಗಲ್ಲ. ಆ ಕರು ಕೊಂದ್ಬಿಟ್ರೆ ನೀವು ದೊಡ್ಡ ಗಂಡಸರಾಗ್ತಿದ್ರಿ ಅಲ್ವಾ? ಇದೇ ಗಂಡಸ್ತನನ ದುಡ್ದು ಬದುಕಿ, ನಿಮ್ಮ ಮಕ್ಕಳಿಗೆ 4 ಅಕ್ಷರ ಕಲಿಸಿ, ನಿಮ್ಮ ಹೆಂಡತಿ ಅಪ್ಪ ಅಮ್ಮ ಮಕ್ಕಳನ್ನ ಸಾಕೋದ್ರಲ್ಲಿ ತೋರಿಸಿ ಎಂದು ಎಲ್ಲರಿಗೂ ಬೈದವಳು ಕೋಪದಿಂದ ಏದುಸಿರು ಬಿಡ್ತಾ ಇದ್ಲು. ಮೊದಲು ಮಗಳನ್ನು ಬಲಿಪೀಠದ ಮೇಲೆ ನೋಡಿದಾಗ ಮೂಡಿದ್ದ ಮಮಕಾರ ಮಾಯ ಆಗಿತ್ತು. ಇವಳನ್ನು ಹೀಗೆ ಮಾತಾಡೋಕೆ ಬಿಟ್ಟರೆ ನನ್ನ ಮರ್ಯಾದೆ ಹರಾಜಾಗ್ತಾಳೆ. ಇಷ್ಟಕ್ಕೂ ಇವಳಿಗಿಲ್ಲಿ ಬೇರೇನೋ ಗೊತ್ತಾಗಿದೆ. ಹೇಗೆ ಗೊತ್ತಾಯಿತು ಎಂದುಕೊಂಡ ಗೌಡ್ರು, ಇಂದು ಸುಮ್ಮನೆ ಮನೆಗೋಗು, ನಿನಗೆ ಈ ಕಾಡಿನ ರೀತಿ ರಿವಾಜುಗಳು ಗೊತ್ತಾಗಲ್ಲ, ಪಟ್ಟಣದಲ್ಲಿ ಬೆಳೆದವಳು ನೀನು ಎಂದರು. ನನಗೆಲ್ಲ ಗೊತ್ತಾಗತ್ತೆ ಅಪ್ಪಯ್ಯ, ಮೊದಲು ಆ ಪ್ರಾಣಿ ಬಲ್ಲಿನ ನಿಲ್ಲಿಸಿ. ನೀವು ಜಾತ್ರೆ ಮಾಡಲೇಬೇಕು ಅಂತಿದ್ರೆ ಏನಾದರೂ ಸಿಹಿ ಅಡುಗೆ ಮಾಡಿಸಿ, ಇಲ್ಲಾಂದರೆ ನಾನು ಸುಮ್ಮನೆ ಇರಲ್ಲ ಎಂದಳು ಕೆಂಗಣ್ಣು ಮಾಡಿಕೊಂಡು. ಸುತ್ತ ನೋಡಿದ ಗೌಡರು ಹಾಡಿಯ ಜನರೆಲ್ಲ ಬೀದಿ ನಾಟಕವನ್ನು ಕಣ್ತುಂಬ ನೋಡಿದ್ರು. ಈಗ ನಾನು ತೇಪೆ ಹಾಕದೇ ಇದ್ದರೆ ನನ್ನ ಸಾಮ್ರಾಜ್ಯ ಪತನ ಆಗುತ್ತೆ ಎಂದುಕೊಂಡು ದೇಶಾವಾರಿ ನಗೆ ಬೀರುತ್ತಾ, ಥೂ ನನ್ನ ಮಕ್ಕಳ, ನಿಮಗೆ ಮಾಂಸದೂಟ ಬೇಕು ಅಂತ ಮಾಡ್ಸೋಕ್ಕೋಗಿ ನನ್ನ ಮಗಳು ಕಣ್ಣಲ್ಲಿ ನಾನು ಕೆಟ್ಟೋನಾದೆ. ನನ್ನ ಮಗಳು ಪ್ಯಾಟೆಯಲ್ಲಿ ಓದ್ಕೊಂಡಿದ್ದವಳು, ಒಂದು ಇರುವೆ ಸಾಯಿಸೋಕ್ಕೂ ಯೋಚನೆ ಮಾಡ್ತಾಳೆ. ಆಟೊಂದು ಒಳ್ಳೆಯವಳು. ಈ ರಕ್ತ ಎಲ್ಲ ನೋಡಿದ್ರೆ ಅವಳಿಗಾಗಲ್ಲ ಅಲ್ವೇನವ್ವ ಮಗಳೇ? ಈಗಲೇ ಇದನ್ನೆಲ್ಲ ಸ್ವಚ್ಛ ಮಾಡಿಸಿ ವತಾರಿಕೆ ನೀನು ಹೇಳ್ದಂಗೆ ಸಿಹಿ ಅಡುಗೆ ಮಾಡಿಸಿ ಜಾತ್ರೆ ಮಾಡೋಣ, ಆಯ್ತೇನವ್ವ ಎಂದರು ಮಗಳನ್ನು ಓಲೈಸುತ್ತಾ. ನನ್ನೆದ್ರಿಗೆ ಮಾಡಿಸಿ ಎಂದು ಚೆನ್ನಯ್ಯನ ಕಡೆಗೆ ನೋಡುತ್ತಲೇ ಗೌಡರಿಗಾಗಿ ತಂದಿದ್ದ ಕುರ್ಚಿಯನ್ನು ತಂದು ಹಾಕಿದ. ಇಂದುಮತಿ ಕಾಲು ಮೇಲೆ ಕಾಲು ಹಾಕ್ಕೊಂಡು ಗತ್ತಿನಿಂದ ಕುಳಿತಳು. ಹಾಡಿಯ ಜನರೆಲ್ಲ ಗಡಿಗೆ ಹಿಡ್ಕೊಂಡು ಹೊಳೆಗೆ ಹೋಗಿ ನೀರು ತಂದು ಅಲ್ಲಿ ಗುಡಿಸಿ ತೊಳೆದು ಸ್ವಚ್ಛ ಮಾಡ್ತಾ ಇದ್ದರೆ ಆಗಲೇ ಬಂದು ನಿಂತಿದ್ದ ಕಲ್ಯಾಣಿ, ಸೇವಂತಿ ಇಂದುಮತಿಯ ಬಳಿ ಬಂದು ಕಣ್ತುಂಬಿಕೊಂಡು, ಚಿಕ್ಕಮೋರೆ ದ್ಯಾವ್ತೆ ನೀವು ಎಂದರೆ ಕರ್ಣ ಬಂದು ಸೋತ ಮುಖ ಹೊತ್ತು ನಿಂತಿದ್ದ ಗೌಡರ ಸುತ್ತುತ್ತಾ ನೆಲಕ್ಕೆ ಬಿದ್ದಿದ್ದ ಕತ್ತಿ ಎತ್ಕೊಂಡು, ಇದಕ್ಕೆ ಅಂಟ್ಕೊಂಡಿರೋ ರಕ್ತನ ತೊಳೆಯೋಕ್ಕಿಲ್ಲ, ನನ್ನ ಕರ ಕಡಿಯೋಕ್ಕೆ ಯೋಚನೆ ಹಾಕಿದ್ದೆ ಅಲ್ವಾ? ನಿನ್ನ ಬಂಡವಾಳ ಬಯಲು ಮಾಡಿ ಇಡೀ ಹಾಡಿ ಜನ ನಿನಗೆ ಕ್ಯಾಕರಿಸಿ ಉಗ್ಯಂಗೆ ಮಾಡಲಿಲ್ಲ ಅಂದರೆ ನಾನು ಕಲ್ಯಾಣಿ ಮಗನೇ ಅಲ್ಲ. ನಿಮ್ಮ ಕೆಟ್ಟ ದಿನಗಳು ಯಾವತ್ತೋ ಶುರುವಾಗವೆ. ಒಂಚೂರು ಹಾಡಿಯಿಂದ ಹೊರಿಕೋಕೋ ದಾರಿ ಸಿಗಲಿ ಸಾಕು, ಆಮೇಲೆ ನೋಡಿ ನನ್ನ ನಾಟನ. ನಿದ್ದೇಲು ನನ್ನ ಹೆಸರನ್ನೇ ಕನ್ವರ್ಸ್ಬೇಕು ಎಂದು ಗೌಡರೊಬ್ಬರಿಗೆ ಮಾತ್ರ ಕೇಳಿಸುವಂತೆ ಎಚ್ಚರಿಸಿದ್ದ. ಪೂಜಾರಿ ಸಂಕಯ್ಯನ ಬಳಿ ಬಂದು ಅವನ ಕುತ್ತಿಗೆಗೆ ಕತ್ತಿ ಇಟ್ಟು, ಏಟ್ ಧೈರ್ಯ ಇದ್ದರೆ ನನ್ನ ಕರ ಕಡಿಬೇಕು ಅಂತ ಆ ದ್ಯಾವಿ ಹೆಸ್ರಾಗೆ ಸುಳ್ಳು ಹೇಳ್ತೀಯಾ? ಇನ್ನು ಜೀವನದಾಗೆ ನಿನ್ನ ಮೈಮ್ಯಾಕ್ ದ್ಯಾವರು ಬತ್ತರ್ತಾ ಎಂದ ಕರ್ಣ. ಸಂಕಯ್ಯ ಹೆದರಿ ನಡುಗುತ್ತಾ, ನನ್ನ ಬಿಟ್ಬಿಡು ಕರ್ಣ, ಇನ್ನು ಮುಂದೆ ಯಾವತ್ತೂ ದ್ಯಾವರು ಹೇಳಲ್ಲ ನಾನು ಎಂದು ಕಾಲು ಹಿಡಿದುಕೊಂಡು ಬೇಡಿಕೊಂಡ. ಅವನನ್ನು ಕಾಲಿನಿಂದ ಒದ್ದವನು ಕತ್ತಿ ಸಮೇತ ತನ್ನ ಮನೆ ಕಡೆ ನಡೆದ. ಇಂದುಮತಿ ಕಡೆಗೊಮ್ಮೆ ಯಾರ ಅರಿವಿಗೂ ಬಾರದಂತೆ ಧನ್ಯತಾ ಭಾವದಿಂದ ನೋಡಿ, ಅತ್ತೆ ಇಂದೂನೂ ಮನೇಲಿಲ್ಲ, ಬೇಜಾರು, 1-2 ದಿನ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕಾದರೂ ಹೋಗಿ ಬರೋಣವಾ ಎಂದರು ಭಾಗ್ಯವತಿ. ಹೌದು ಕಣೆ, ಇಂದೂಗೆ ಹುಷಾರಿಲ್ಲದೆ ಇದ್ದಾಗ ಮಂಜುನಾಥ ಸ್ವಾಮಿಗೆ ಹರಕೆ ಕಟ್ಕೊಂಡಿದ್ದೆ, ಅದು ಇದೆ, ಹರಕೆ ಒಪ್ಪಿಸಿ ಬರೋಣ ಎಂದರು ಸತ್ಯವತಿ. ಏನೂಂದ್ರೆ ನೀವು ಶ್ರೀನಿ ಬರ್ತೀರೇನೋ ಎಂದರು ಭಾಗ್ಯವತಿ. ಅತ್ತೆ ನನಗೆ ಪರೀಕ್ಷೆ ಹತ್ತಿರದಲ್ಲಿದೆ, ಬರೋಕ್ಕಾಗಲ್ಲ, ನೀವು ಹೋಗಿ ಬನ್ನಿ ಎಂದ ಶ್ರೀನಿವಾಸ. ಅಮ್ಮನ ಕರ್ಕೊಂಡು ಬ್ಯಾಗ್ ಹಿಡ್ಕೊಂಡು ಒಬ್ಬಳೇ ಅಂದರೆ ಕಷ್ಟ ಆಗುತ್ತೆ, ನಾನು ಬರ್ತೀನಿ, ನಡೀರಿ ಹೋಗಿ ಬರೋಣ, ನಾನು ಸ್ವಾಮಿ ದರ್ಶನ ಮಾಡಿ ತುಂಬ ದಿನ ಆಗಿದೆ ಎಂದರು ಭಾಸ್ಕರ. ಅಲ್ಲಿಗೆ ಮೂವರು ಹೋಗೋದು ಅಂತ ನಿರ್ಧಾರ ಆಗಿತ್ತು. ಶ್ರೀನಿವಾಸ ಮನೆಯಲ್ಲೇ ಇರುವುದು ಅಂತ ತೀರ್ಮಾನಿಸಲಾಗಿತ್ತು. ಸರಿ, ಹಾಗಾದರೆ ನಾನು ಪ್ರಯಾಣಕ್ಕೆ ಸಿದ್ಧತೆ ಮಾಡ್ಕೋತೀನಿ, ಸ್ವಲ್ಪ ತಿಂಡಿಗಳು ಮಾಡಿಕೊಂಡು ಬಟ್ಟೆ ತುಂಬ್ಕೋತೀನಿ ಎಂದರು ಭಾಗ್ಯವತಿ. ಅಬ್ಬಾ, ಸದ್ಯ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಲಲಿತೆಗೆ ಹೇಗೋ ಪರೀಕ್ಷೆ ಮುಗಿದಿದೆ, ಇಂದೂ ಇಲ್ಲ, ಮನೆಯಲ್ಲಿ ಯಾರೂ ಇರಲ್ಲ,
ಯಾರಾದರೂ ಸ್ನೇಹಿತೆ ಮನೆಗೆ ಹೋಗ್ತೀನಿ ಅಂತ ಹೇಳಿ ಬಾ, ಇಬ್ಬರು ಜೊತೆಲೇ ಇರಬಹುದು ಅಂತ ಹೇಳಿ ಕರೆಸ್ಕೊಂಡು ಚೆನ್ನಾಗಿ ಮಜಾ ಮಾಡಬೇಕು. ನೀನೇ ನನ್ನ ಹೆಂಡತಿ ಅಂತ ಹೇಳಿ ಒಂದೆರಡು ಸೀರೆ ಕೊಡಿಸಿದ್ರೆ ಸಾಕು. ಶ್ರೀನಿವಾಸ ಮನಸ್ಸಿನಲ್ಲೇ ಮಂಡಿಗೆ ಮೆಲ್ತಾ ಇದ್ದ. ಹಾಡಿಯಿಂದ ಬಂದಾಗಿನಿಂದ ಸ್ವಲ್ಪ ಸಪ್ಪಗಿರುವ ಮುಖಕ್ಕೆ ಮುಖ ಕೊಟ್ಟು ಮಾತನಾಡದೆ ಎಷ್ಟು ಬೇಕೋ ಅಷ್ಟೇ ಮಾತನಾಡ್ತಾ ಇರುವ ಭಾಗ್ಯವತಿನ ನೋಡಿ ಭಾಸ್ಕರರಿಗೆ ಕೊಂಚ ಅಳುಕು. ಈಗಲೂ ಕೆಲಸದ ನೆಪ ಹೇಳಿ ಬರುವುದಿಲ್ಲ ಎಂದರೆ ಹೆಂಡತಿ ಇನ್ನೂ ಮುನ್ಸ್ಕೊಳ್ತಾಳೆ ಅಂದ್ಕೊಂಡು ಒಪ್ಕೊಂಡಿದ್ರು. ಅಸಲಿಗೆ ತಿರುಮಲೇಗೌಡರ ನಡವಳಿಕೆ ಭಾಸ್ಕರರಿಗೂ ಇಷ್ಟ ಇರಲಿಲ್ಲ. ದುಶ್ಚಟಗಳಿಂದ ದೂರ ಇರುವ ಭಾಸ್ಕರರ ಕಣ್ಣಿಗೆ ಪೇಟೆಗೆ ಬಂದಾಗ ತಿರುಮಲೇಗೌಡರು ಎಷ್ಟೋ ಬಾರಿ ಸಿಕ್ಕಿ ಬಿದ್ದಿದ್ದರು ಪರಸ್ತ್ರೀ ಜೊತೆ. ಮೊದಲೆಲ್ಲ ಕುತ್ತಿಗೆ ಪಟ್ಟಿ ಹಿಡಿದು ಕೇಳಿದಾಗ ಅವರು ಕೂಡ ಹೆದರದೆ ಕೊಡವಿ ದಬಾಯಿಸಿ ಉತ್ತರಿಸಿದ್ರು. ಹೋಗಿ ಹೇಳೋ ನಿನ್ನ ತಂಗಿಗೆ ಎಂದಿದ್ದರು. ಆದರೆ ತಂಗಿಯ ಮನಸ್ಥಿತಿ ಗೊತ್ತಿದ್ದ ಭಾಸ್ಕರರು ಯಾವುದೇ ಕಾರಣಕ್ಕೂ ಗಂಡನನ್ನು ಬಿಟ್ಟು ತವರಿಗೆ ಬರಲಾರಳು ಎಂದು ಹಲ್ಕಚ್ಕೊಂಡು ಸಹಿಸಿದ್ರು. ಮೇಲಾಗಿ ಗೌಡರು ತಾಯಿ ತಂಗಿ ಹೆಂಡತಿಯನ್ನು ತೋರಿಸಿ ಪ್ರಾಣಭಯ ತೋರಿಸಿದ್ರಿಂದ ಏನೂ ಮಾಡಲಾಗ್ತಿರ್ಲಿಲ್ಲ. ಜೊತೆಗೆ ಬೇಡವೆಂದರೂ ಅವರಿಗೆಂದು ಕಾಫಿ ಕ್ಯೂರಿಂಗ್ ಘಟಕ ಮಾಡಿಕೊಟ್ಟು ಸಮಾಜದಲ್ಲಿ ಪ್ರತಿಷ್ಠಿತ ಗೌರವಾನ್ವಿತ ಸ್ಥಾನ ಸಿಗೋ ಹಾಗೆ ಮಾಡಿದ್ರು. ಮಕ್ಕಳನ್ನು ಸಾಕುವ ಜವಾಬ್ದಾರಿಯನ್ನು ಇವರ ಹೆಗಲಿಗೆ ಹಾಕಿದ್ದಾಗಿನಿಂದ ಹೊಂದಿಕೊಂಡಿದ್ರು. ವಿಧಿ ಇಲ್ಲದೆ ಗೌಡರು ಇಂದುಮತಿಯ ಮಾತನ್ನ ಕೇಳಲೇಬೇಕಾಯಿತು. ಅದೊಂದು ಕರ ಸಾಕಿ ಏನು ಅವನು ಜಮೀನ್ದಾರ ಆಗ್ತಾನಾ? ಇಲ್ವಲ್ಲ, ಬಿಡು ಬದುಕಳ್ಳಿ. ಆದರೆ ಮಗಳು ತಾವ ಕೆಟ್ಟವನಾಗಬಾರ್ದು ಎಂದುಕೊಂಡು ಮಗಳ ಬಳಿ ಬಂದು ನನ್ನಿಂದ ತಪ್ಪಾಯಿತು ಸಂಸವ್ವ ಎಂದರು. ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾರೆ. ಕರು ಇದ್ರೆ ಕರ್ಣ ಮುಂದೊಂದು ದಿನ ಬೇಸಾಯ ಮಾಡ್ತಾನೆ ಅಂತ ಕರುನ ಬಲಿ ನೆಪದಲ್ಲಿ ಕೊಲೆ ಮಾಡೋಕೆ ನೋಡಿ ತೇಪೆ ಹಚ್ಚಿದ್ದಾರೆ. ಇರಲಿ, ನಾನವ್ರ ಮಗಳು, ಬೆಣ್ಣೆ ಹಚ್ಚೋಕೆ ನನಗೂ ಬರುತ್ತೆ ಎಂದುಕೊಂಡು ನನ್ನೂ ಕ್ಷಮಿಸಿ ಅಪ್ಪಯ್ಯ. ಈ ಕಾಡು ಜನಗಳಿಗಂತೂ ಏನೂ ಗೊತ್ತಾಗಲ್ಲ, ಹೊಟ್ಟೆ ತುಂಬಿದ್ರೆ ಸಾಕು. ಆದರೆ ನಿಮಗೆ ಎಲ್ಲ ಗೊತ್ತಲ್ವಾ, ಗೋಮಾತೆಯನ್ನು ಕೊಂದರೆ ರೌರವ ನರ್ಕಕ್ಕೆ ಹೋಗಬೇಕಾಗತ್ತೆ. ಆ ಪಾಪಕ್ಕೆ ಪ್ರಾಯಶ್ಚಿತ ಆಗಲಿ ಪರಿಹಾರ ಆಗಲಿ ಇಲ್ಲ ಅಪ್ಪ. ನನ್ನ ಅಪ್ಪ ಅಂತ ಕಷ್ಟಕ್ಕೆ ಸಿಕ್ಕೋಕೊಬ್ಬರ್ದಲ್ವಾ, ಇವ್ರುಗಳಿಗೋಸ್ಕರ ಅದಕ್ಕೆ ಈ ಥರ ಮಾಡಿದೆ ಎಂದು ನಯವಾಗಿ ಬೆಣ್ಣೆ ಸವರಿದ ಧ್ವನಿಯಲ್ಲಿ ಹೇಳಿದರೆ ಗೌಡರು ನಿಜ ಅಂತ ನಂಬಿಬಿಟ್ಟಿದ್ರು. ನನ್ನ ಮಗಳು ನನಗೆ ಏಟೊಂದು ಒಳ್ಳೇದು ಬಯಸ್ತಾವಳೆ ಎಂದುಕೊಂಡು ಹೋಗವ ಮನೆತಕ್ಕೆ, ನಿನ್ನ ಮೇಲೆ ಆಣೆ ಏನೂ ಮಾಡಲ್ಲ ಎಂದ ಮೇಲೆಯೇ ಇಂದುಮತಿ ಅಲ್ಲಿಂದ ಹೊರಟಿದ್ದು. ಕರ್ಣನ ಹಿಂದೆಯೇ ಕಲ್ಯಾಣಿ, ಸೇವಂತಿ, ಕೆಂಚ, ನಿಂಗಿ ಗಂಗೆಯನ್ನು ಕೈ ಹಿಡಿದು ಕರೆದುಕೊಂಡು ಬಂದರು. ಸಣ್ಣ ಪುಟ್ಟ ಮೂಗೇಟ್ಗಳಾಗಿದ್ವು. ಹಾಳಾದವರು ಅವ್ರ ಕೈ ಸೇದೋಗ ಎಲ್ರಿಗೂ ಮಕ್ಕುಗ್ದಂಗೆ ಚಿಕ್ಕಮ್ಮನವ್ರು ಬಂದು ಮಾತಾಡಿದ್ರು ಬೈದುಕೊಳ್ಳುತ್ತಲೇ. ಕರ್ಣ ಜಗಲಿಯ ಮೇಲೆ ಕರುವನ್ನು ತಬ್ಬಿಕೊಂಡು ಕುಳಿತಿದ್ದ. ಕಣ್ಣಿನಿಂದ ಕಣ್ಣೀರು ಅಪ್ಪಣೆ ಇಲ್ಲದೆ ಹರಿತಾ ಇತ್ತು. ಇಂದು ಏನಾದರೂ ಬರದೇ ಇದ್ದಿದ್ರೆ ಇವತ್ತು ನೀನು ನನ್ನ ಬಿಟ್ಟು ಹೋಗ್ತಿದ್ದ. ಛೇ, ಅವತ್ತೇ ಕರ್ಕೊಂಡು ಹೋಗಿ ನಿನ್ನ ಅಲ್ಲಿ ಬಿಟ್ಟು ಬಂದಿದ್ರೆ ಇವತ್ತು ನೀನು ಸಾವಿನ ದವಡೆಗೆ ಹೋಗಿ ಬರೋದು ತಪ್ಪೋದು. ನನ್ನ ಕ್ಷಮಿಸ್ಬಿಡು ಎಂದ ಅದರ ಕೊರಳು ಸವರುತ್ತಾ ಕರ್ಣ ಹೇಳ್ತಾ ಇದ್ರೆ ಕರುವಿನ ಕಣ್ಣಲ್ಲೂ ನೀರು ಜಿನುಗ್ತಾ ಇತ್ತು. ಅದು ಕೂಡ ಅಷ್ಟೇ ಪ್ರೀತಿಯಿಂದ ತನ್ನ ನಾಲಿಗೆಯಿಂದ ಕರ್ಣನ ಮುಖ ನೆಕ್ಕುತ್ತಿತ್ತು. ಕಲ್ಯಾಣಿ ಮನೆಯೊಳಗೆ ಹೋಗಿ ಎಲ್ಲರಿಗೂ ಕುಡಿಯಲು ನೀರು ತಂದುಕೊಟ್ಟು ಗಾಯಗಳಿಗೆ ಹಚ್ಚಲು ಮಾಡಿದ್ದ ಔಷಧಿಯನ್ನು ತಂದುಕೊಟ್ಲು. ಸೇವಂತಿ, ಕರ್ಣ ಹಚ್ತಾ ಇರಿ, ನಾನು ಬಿಸಿಯಾಗಿ ಕಾಪಿ ಮಾಡ್ಕೊಂಡು ಬರ್ತೀನಿ ಎಂದು ಒಳಗೆ ಹೋದಳು. ಕರ್ಣ ಕೆಂಚನಿಗೆ ಔಷಧಿ ಹಚ್ತಾ ಇದ್ರೆ ಸೇವಂತಿ ಕೆಂಚಿ ಗಂಗೆಗೆ ಹಚ್ತಾ ಅಲ್ಲಿ ಏನು ನಡೆಯಿತೆಂದು ಕೇಳ್ತಾ ಇದ್ಲು. ನಿನ್ನೂ ಅವನ್ನು ಕಳಿಸಿದ್ಯಾರು? ಕರ್ಣನಿಗೆ ಇಂಚಿಂಚು ಮಾಹಿತಿ ಬೇಕಿತ್ತು. ಆ ಚಾಂಬ ಬೋರ ಕಣೋ, ಮಸಾಲೆ ಎಲೆ ಮೆಣಸು ಕಮ್ಮಿ ಆಗದೆ ಕಿತ್ಕೊಂಬರ್ರಿ ಅಂತ ದೂರ ಕಳಿಸಿರು ಎಂದಳು ಸೇವಂತಿ. ಇರಲಿಲ್ಲ ಕರ್ಣ, ನಾವು ಹಂಗೂ ಧೈರ್ಯ ಮಾಡಿ ಗೌಡ್ರ ತಕ್ಕ ಹೋಗಿ ಒಡೆಯ ಬ್ಯಾಡ ಅಂತ ಏಟ್ ಕೇಳ್ಕೊಂಡ್ರೂ ಬಿಡಲಿಲ್ಲ. ನಮ್ಮ ಹಾಡಿ ಜನನೇ ಸರಿ ಇರಲ್ಲ ಕಣ, ನಮ್ಮನ್ನು ಮಾತಾಡೋಕ್ಕೆ ಬಿಡಲಿಲ್ಲ ಎಂದ ಕೆಂಚ. ಬಿಡು ಮಾವ, ಬೇಜಾರಾಗಬೇಡ, ನಿಮ್ಮ ಪ್ರಯತ್ನ ನೀವು ಮಾಡಿರಾ ಎಂದ ಕರ್ಣ. ನಾವು ಒಗ್ಗಟ್ಟಾಗಿರಬೇಕು, ಇದೆಲ್ಲ ಸಂಕಂದೆ ಕಿತಾಪತಿ ಅನಿಸುತ್ತೆ. ಚಿಕ್ಕಮ್ಮವ್ರು ಬಂದು ಮಾತಾಡಿ ಕರಿ ನಿಂದು ಯಾವ್ರನ್ನ ಅಂದಾಗ ಮುಖ ನೋಡಬೇಕಿತ್ತು ಎಂದು ನೋವಿನಲ್ಲೂ ನಕ್ಕಳು ಕೆಂಚಿ. ಹಾಡೀಲಿ ಎಲ್ಲರಿಗೂ ಚೆನ್ನಾಗಂದ್ರು ಚಿಕ್ಕಮ್ಮವರು. ಗೌಡ್ತಿ ಹಾಗೆ ಗೌಡ್ರಿಗೆ ಎದುರುಕಂಡು ಮನೇಲಿರಲಿಲ್ಲ ಎಂದಳು ಗಂಗೆ. ಇಂದುಮತಿ ಆಡಿದ ಪ್ರತಿ ಮಾತುಗಳನ್ನು ಕೇಳಿದ ಕರ್ಣನಿಗೆ ಚಿಂತೆಗಿಟ್ಟುಕೊಂಡಿತು. ಅವನು ಮೊದಲೇ ರಾಕ್ಷಸ, ನಮ್ಮ ಪರವಾಗಿ ಮಾತಾಡಿದ್ಕೆ ಮಗಳು ಅಂತಾನು ನೋಡದೆ ಏನು ಮಾಡ್ತಾನೋ ಏನೋ ಎಂದ ಕರ್ಣ ಅವನಿಗೆ ನಿಜಕ್ಕೂ ಆತಂಕ ಆಗಿತ್ತು.
ಹೂ ಕಂಡ್ಲ ಪಾಪ ಚಿಕ್ಕಮ್ಮರು ಎಂದರು ಎಲ್ಲರೂ. ಕಲ್ಯಾಣಿ ಕಾಪಿ ಮಾಡಿಕೊಂಡು ಬಂದಿದ್ದಳು. ಎಲ್ಲರೂ ಅದೇ ವಿಷಯವನ್ನು ಮಾತನಾಡುತ್ತಾ ಕುಡಿದು ಅಲ್ಲಿಯೇ ಊಟ ಮಾಡಿದ್ರು. ಇಂದುಮತಿ ಮನೆಗೆ ಹೋದವಳು ತನ್ನ ಪಾಡಿಗೆ ತಾನು ಕೋಣೆಯಲ್ಲಿದ್ಲು. ಹೆಡೆ ತುಳಿದ ಹಾವಿನಂತಾಗಿದ್ದ ಗೌಡರು ಮಗಳ ಎದುರು ಮಾತ್ರ ಬುಸುಗುಡುವಂತಿರಲಿಲ್ಲ. ಆ ಸತ್ಯ ತನಗಷ್ಟೇ ಗೊತ್ತು ಎಂದುಕೊಂಡಿದ್ರು. ಆದರೆ ಇಂದು ಆ ಸತ್ಯವನ್ನು ಭೇದಿಸಿಯೇ ಗೌಡರ ಜುಟ್ಟನ್ನು ತನ್ನ ಕೈನಲ್ಲಿ ಹಿಡ್ಕೊಂಡು ಮುಂದೆ ಏನು ಮಾಡಬೇಕೆಂದು ಯೋಜನೆ ಹಾಕ್ತಾ ಇದ್ಲು. ಇಂದು ರಾತ್ರಿ ಹಾಡಿ ಜನ ಮಲಗೋದಿಲ್ಲ. ಕಣ್ತಪ್ಪಿಸಿ ಕರ್ಣನನ್ನು ಭೇಟಿಯಾಗೋದು ಅಸಾಧ್ಯ. ಪೇಟೆಯಲ್ಲಿ ಲಲಿತೆ ಹೇಗಿದ್ದಾಳೋ, ಅವಳ ಮದುವೆ ಒಂದು ಆದರೆ ನನಗೆ ಅರ್ಧ ಚಿಂತೆ ತಪ್ಪತ್ತೆ. ಅಪ್ಪಯ್ಯಂಗೆ ಸದ್ಯಕ್ಕೆ ನನ್ನ ಬಗ್ಗೆ ಅನುಮಾನ ಬಂದಿಲ್ಲ. ಅದು ಹೀಗೆ ಇರಲಿ, ಕೆಲಸಗಳೆಲ್ಲ ಆಗೋವರೆಗೂ ಯೋಚಿಸುತ್ತಾ ಕುಳಿತಿದ್ದವಳ ಬಳಿಗೆ ಗೌಡರು ಬಂದರು. ಇಂದು ಎಂದು ಕರೆದರು. ಆ ಅಪ್ಪ. ಪಟಕ್ಕನೆ ಇದ್ದವಳನ್ನು ನೋಡಿ ಏನು ಯೋಚನೆ ಮಾಡ್ತಿದ್ದೆ ಎಂದು ಕೇಳಿದರು. ಏನಿಲ್ಲ ಅಪ್ಪ, ನಿಮಗೆ ತೊಂದರೆ ಆಗತ್ತೆ ಅನ್ನೋ ಭರದಲ್ಲಿ ಏನೇನೋ ಮಾತಾಡಿಬಿಟ್ಟೆ. ಅದನ್ನೇ ಯೋಚನೆ ಮಾಡ್ತಿದ್ದೆ. ನಮ್ಮಪ್ಪಯ್ಯಂಗೆ ನನ್ನಿಂದ ಅವಮಾನ ಆಯ್ತೇನೋ ಅಂತ. ನಾನಿಲ್ಲಿರಲ್ಲ ಅಪ್ಪಯ್ಯ. ಈ ಜನಗಳ ಮೂಢನಂಬಿಕೆಗಳನ್ನ ನೋಡಿಕೊಂಡು ನನಗೆ ಸುಮ್ಮನೆ ಇರೋಕ್ಕಾಗಲ್ಲ. ಪೇಟೆ ಕಳಿಸ್ಬಿಡಿ ನನ್ನ ಎಂದಳು ಇಂದುಮತಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳಿ.